ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಿಂಚನ ವೆಂಕಟೇಶ್. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಪಲಾವ್ ಎಲೆ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಇದೇ ನೋಡಿ ಪಲಾವ್ ಗಿಡ. ನಮ್ಮ ಮಲೆನಾಡಲ್ಲಿ ಚಿಕನ್ ತಂದಿದ್ದಾರೆ ಅಂದರೆ ಅಮ್ಮ ಹೇಳೋದು ಒಂದೇ ಮಾತು, ಮಗನೇ ಪಲಾವ್ ಎಲೆ ಕಿತ್ಕೊಂಬಾರೆ ಅಂತ. ಈ ಎಲೆ ಒಂಥರ ಸ್ಪೆಷಲ್ಲು ಮಲೆನಾಡಲ್ಲಿ. ಈ ಎಲೆ ಯಾಕಮ್ಮ ನಾನ್ ವೆಜ್ಗೆ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ. ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಾಡೋಕೆ ಹೊರಟಿರೋದು ತಂದೂರಿ ಚಿಕನ್. ನನ್ನ ತಂಗಿಗೂ ತಂದೂರಿ ಹೇಗೆ ಮಾಡ್ತೀವಿ ನಾವು ಹಳ್ಳೀಲಿ ಅಂತ ತೋರಿಸ್ಬೇಕಲ್ಲ, ಹಾಗಾಗಿ ಮಾಡ್ತಾ ಇದ್ದೀವಿ. ನಾನು ಪಾಪು ಎತ್ಕೊಂಡಿದ್ದೆ ಅಂತ ಅವಳೇ ಕ್ಲೀನ್ ಮಾಡ್ತಾ ಇದ್ಲು. ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ. ಹೊಂದಿಕೊಳ್ಳುವ ಮನಸ್ಸು ನಿನ್ನ ಹತ್ರ ಇದ್ದರೆ ನೀನು ಎಲ್ಲಿ ಬೇಕಾದರೂ ಹೊಂದಿಕೊಂಡು ಬದುಕ್ತೀಯಾ ಅಂತ. ಈ ಮಾತನ್ನು ಹೇಳ್ತಾ ನಮ್ಮ ಅಡುಗೆ ಭಟ್ರನ್ನ ಪರಿಚಯ ಮಾಡಿಕೊಡ್ಲೇಬೇಕು. ಇವತ್ತಿನ ಅಡುಗೆ ಎಲ್ಲ ಮಾಡ್ತಾ ಇರೋದು ನನ್ನ ತಮ್ಮ. ನಾವು ಹೆಣ್ಮಕ್ಳು ಎಷ್ಟೇ ಚಂದ ಅಡುಗೆ ಮಾಡಿದ್ರು ಸಿಗದೆ ಇರೋ ರುಚಿ ಈ ಗಂಡು ಮಕ್ಕಳು ಏನೋ ಒಂದು ಹಾಕಿ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತಿನ ಅಡುಗೆ ಎಲ್ಲ ಅವನಿಗೆ ವಹಿಸಿದ್ದೀವಿ. ನಾವು ಹೆಲ್ಪ್ ಮಾಡೋದು ಅಷ್ಟೇನೆ. ಚಿಕನ್ ತಂದೂರಿ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೊರಟಿದ್ದಾನೆ. ನಮ್ದೆಲ್ಲ ಊಟ ಮುಗ್ದಿತ್ತು, ಅವನದಿನ್ನೂ ಊಟ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದ. ಮೊದಲಿಗೆ ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಪಲಾವ್ ಎಲೆ ಹಾಕಿ ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ಚಿಕನ್ ಹಾಕ್ತಾ ಇದ್ದೀವಿ. ಚಿಕನ್ ಹಾಕಿದ ನಂತರ ಅರಿಶಿನ ಪುಡಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸಿದ್ರೆ ಆಗತ್ತೆ ಚಿಕನ್ ಪೆಪ್ಪರ್ ಡ್ರೈ. ಇದಂತೂ ತುಂಬಾನೇ ಇಷ್ಟ ನಮಗೆ. ನಾವಿದಕ್ಕೆ ಉಪ್ಪು ತುಂಡು ಅಂತ ಕರಿತೀವಿ. ಚಿಕನ್ ತಂದಾಗೆಲ್ಲ ಹೀಗೇನೆ ಮಾಡ್ಕೊಂಡು ತಿನ್ನೋದು, ಅನ್ನ ರಸಂ ಮತ್ತೆ ಚಿಕನ್ ಪೆಪ್ಪರ್ ಡ್ರೈ ಅಂತ ಎಲ್ಲ ಹೇಳಿ ಪೆಪ್ಪರ್ನೇ ಮರ್ತ್ಬಿಟ್ಟಿದ್ದೀನಿ ನೋಡಿ. ನಮ್ಮನೇಲಿ ಕಾಳು ಮೆಣಸನ್ನ ಬೆಳಿತೀವಿ, ಹಾಗಾಗಿ ಪುಡಿ ಮಾಡಿ ಇಟ್ಕೊಂಡಿದೀವಿ. ಅದನ್ನೇ ಬಳಸ್ತಾ ಇರೋದು ನಮ್ಮ ಅಡಿಗೆಗೆ. ಆಧುನಿಕತೆ ಎಷ್ಟೇ ಮುಂದೆ ವರ್ದಿದ್ರು ಈ ಕಟ್ಗೆ ಒಲೆಯಲ್ಲಿ ಅಡ್ಗೆ ಮಾಡಿ ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ. ನಾವು ಕಟ್ಗೆ ಒಲೆ ಯೂಸ್ ಮಾಡೋದಕ್ಕೂ ಒಂದು ರೀಸನ್ ಇದೆ. ಹೊಸ ಮನೆ ಮಾಡ್ದಾಗ್ಲಿಂದ ಅಮ್ಮಂದೊಂದೇ, ಗೌಲ್ ಮಾತ್ರ ಹೊಸ ಮನೇಲಿ ಮಾಡೋದ್ ಬೇಡ ಅಂತ. ಗೌಲ್ ಅಂತ ಅಂದ್ರೆ ನಾನ್ ವೆಜ್ ಮಾಡೋದ್ ಬೇಡ ಅಂತ. ಹಾಗಾಗಿ ಈ ಕಟ್ಗೆ ಒಲೆ ಮನೆನ ಮಾಡಿದೀವಿ. ಹಾಗಾಗಿ ಇಲ್ಲೇ ನಾನ್ ವೆಜ್ ಎಲ್ಲ ಬೇಯಿಸೋದು. ಇನ್ನೇನ್ ಚಿಕನ್ ಬೇಯ್ತಾ ಬಂತು. ನಾನು ನನ್ನ ತಂಗಿ ಕಾಯ್ತಾ ಕೂತಿದ್ವಿ. ಎಷ್ಟಂದ್ರು ನಾನ್ ವೆಜ್ ಅಂದ್ರೆ ಯಾರಿಗ್ ತಾನೇ ಬಾಯಲ್ಲಿ ನೀರ್ ಬರಲ್ಲ. ರೆಡಿ ಆಗ್ತಿದ್ದಂಗೆ ಒಂದೆರಡು ಪೀಸ್ ತಿನ್ಬೇಕು ಅನ್ನೋದೇ ಆಸೆ. ತಿನ್ನೋಕ್ಕಿಂತ ಮುಂಚೆ ತಂದೂರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ರು. ಚಿಕನ್ ತೊಳೆದು ಅದಕ್ಕೆ ಪೆಪ್ಪರ್ ಪುಡಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಕಸ್ತೂರಿ ಮೇಥಿ, ಗರಂ ಮಸಾಲ, ಚಿಕನ್ ಮಸಾಲ, ನಮ್ಮನೆ ನಾಟಿ ಹಸುವಿನ ಹಾಲಿಂದ ಮಾಡಿದ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಸೈಡಲ್ಲಿ ಮ್ಯಾರಿನೇಟ್ ಆಗೋಕೆ ಬಿಟ್ರೆ ಆಯ್ತು. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟೇ ಚೆನ್ನಾಗಿ ತಂದೂರಿ ಚಿಕನ್ ಚೆನ್ನಾಗಿ ಬರುತ್ತೆ. ಈ ತಂದೂರಿ ಚಿಕನ್ ಮಾಡೋದಕ್ಕೆ ಐಡಿಯಾ ಕೊಟ್ಟಿದ್ದೆ ನಮ್ ಭಾವ. ಅವರು ಅವ್ರ ಮನೇಲಿ ಟ್ರೈ ಮಾಡ್ತಿದ್ರಂತೆ. ಒಂದಿನ ನಮ್ಮನೆಗೆ ಬಂದಾಗ ಮಾಡೋಣ ಅಂತ ಅಂದ್ಬಿಟ್ಟು ಪ್ರೋತ್ಸಾಹ ಕೊಟ್ರು. ನಾವು ಮಾಡೋಕ್ ಶುರು ಮಾಡಿದ್ವಿ. ಇದೆಲ್ಲ ಮಸಾಲ ರೆಡಿ ಮಾಡೋದು ನನ್ನ ತಮ್ಮನೇ. ಹೆಚ್ಚು ಕಮ್ಮಿ ಒಂದು 5 ಟೈಮ್ಸ್ ಆಯ್ತು ಇದನ್ ಮಾಡ್ತಾ. ಹಾಗಾಗಿ ಇದು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದು ನನ್ನ ತಂಗಿಗೂ ತಿನ್ನಿಸ್ಬೇಕು ತಂದೂರಿ ಚಿಕನ್ ಅಂತ ಮಾಡ್ತಾ ಇದ್ದೀವಿ. ಎಲ್ರೂ ಈ ಡಿಶ್ನ ನಿಮ್ಮ ಮನೆಗಳಲ್ಲೂ ಮಾಡಿ ಕಮೆಂಟ್ ನಲ್ಲಿ ತಿಳಿಸಿ ಹೇಗ್ ಬಂದಿತ್ತು ಅಂತ. ಅಯ್ಯೋ ನಮ್ಮನೇಲಿ ಎಲ್ಲಿದೆ ಕಟ್ಗೆ ಒಲೆ ಅನ್ನ ಅವ್ರಿಗೆ ಒಂದು ಟಿಪ್, ಇದನ್ನ ಗ್ಯಾಸ್ ಅಲ್ಲೂ ಮಾಡ್ಬೋದು. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸಿ, ತುಂಬಾ ಚೆನ್ನಾಗಿ ಬರುತ್ತೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕದ್ಮೇಲೆ ನನ್ನ ತಮ್ಮ ನನ್ನ ತಂಗಿಗೆ ಒಂದು ಕೆಲಸ ಕೊಟ್ಟ. ನೀಟಾಗಿ ಕಲ್ಸ್ಬಿಟ್ಟು ಸೈಡಲ್ಲಿ ಇಟ್ಬಿಡೆ ಅಂತ. ಪಾಪ ನೋಡಿ ಕಳಿಸ್ತಾ ಇದ್ದಾಳೆ. ಇವ್ರದಿನ್ನೂ ಕೆಲಸ ಮುಗಿತಾ ಇಲ್ಲ. ನನ್ನ ಮಗಳು ಅಲ್ಲಿ ಕರಿಯತ್ ಬಿಡ್ತಾ ಇಲ್ಲ. ನನಗ್ ನಾನ್ ವೆಜ್ ತಿಂದೆ ಹೋಗಕ್ ಮನ್ಸಿಲ್ಲ. ನನ್ ಮಗಳಿಗೆ ಇನ್ನೂ ನಾನ್ ವೆಜ್ ಕೊಡ್ತಾ ಇಲ್ಲ, ಯಾಕಂದ್ರೆ ನಮ್ಮ ಮನೆ ದೇವ್ರಿಗೆ ಅವಳನ್ನ ಕರ್ಕೊಂಡು ಹೋಗಿಲ್ಲ ಅಂತ. ನಾನು ನೋಡಿ ನೋಡಿ ಸಾಕಾಗಿ ನಾವು ಒಂದೊಂದೇ ಪೀಸ್ ಎತ್ಕೊಂಡು ತಿನ್ನಕ್ ಶುರು ಮಾಡಿದೆ. ಆಮೇಲೆ ಇವಳು ಎಲ್ಲ ಮುಗಿಸ್ತಾಳೆ ಅಂತ ಅವರಿಬ್ರು ಜಾಯಿನ್ ಆದ್ರು ನನ್ನ ಜೊತೆಗೆ. ತುಂಬಾ ಚೆನ್ನಾಗಾಗಿತ್ತು.
ಇದನ್ನ ಮಾತ್ರ ಎಲ್ರು ಟ್ರೈ ಮಾಡಿ ಮಾಡ್ಕೊಂತೀನಿ. ಚಿಕನ್ ಪೆಪ್ಪರ್ ಡ್ರೈ. ಎಷ್ಟಂತ ಚಿಕನ್ ಮಾತ್ರ ತಿನ್ನೋದು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅನ್ನ ಹಾಕೊಂಡು ಎಲ್ಲ ತಿನ್ನಕ್ ಶುರು ಮಾಡಿದ್ವಿ. ಆ ಕಡೆ ನನ್ನ ಮಗಳು ಕರಿತಾ ಇದ್ಲು. ಅವಳನ್ನ ನೋಡೋಣ ಅಂತ ಮತ್ತೆ ಹೋದೆ. ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ದೆ. ನೋಡಿ, ನನ್ನ ಮಗಳಿಗೆ ನನ್ನ ಬಿಟ್ಟು ಇರಕ್ಕಾಗಲ್ಲ ಅಂತ. ನಾನಂದ್ರೆ ಖುಷಿ ಅವಳಿಗೆ. ಯಾರ್ದು ದೃಷ್ಟಿ ತಾಗದೆ ಇರ್ಲಿ ನನ್ನ ಮಗಳಿಗೆ. ನನ್ನ ಮಗಳ ಹತ್ರ ತುಂಬಾ ಬಟ್ಟೆ ಇದ್ರು ಈ ಒಂದು ಡ್ರೆಸ್ ಮಾತ್ರ ನನಗೆ ತುಂಬಾನೇ ಫೇವ್ರೇಟ್. ಹಾಗೆ ನನ್ನ ಗಂಡಂಗೂ ಕೂಡ. ಈ ಡ್ರೆಸ್ ಅನ್ನ ನಮ್ಮ ಅಕ್ಕ ತಂದಿದ್ದು. ಅದೇನೋ ಈ ಡ್ರೆಸ್ ಹಾಕಿದಾಗ ತುಂಬಾ ಕ್ಯೂಟ್ ಅನಿಸ್ತಾಳೆ ನನ್ನ ಮಗಳು. ಹಾಗಾಗಿ ಯಾವಾಗ್ಲೂ ಈ ಡ್ರೆಸ್ ಹಾಕ್ತಾನೆ ಇರ್ತೀನಿ. ದಿನ ಬಿಟ್ಟು ದಿನಕ್ಕೆ ಎಷ್ಟ್ ಚಂದ ಕಾಣ್ತಾಳೆ ನೋಡಿ. ಅಮ್ಮ ನಾನು ಬಂದೆ ಅಂತ ಎತ್ಕೋ ಅಂತ ಹೇಳ್ತಾ ಇದ್ದಾಳೆ. ಟೈಮ್ ಬೇರೆ ಓಡ್ತಾನೆ ಇತ್ತು. ಇನ್ನೇನು ತಂದೂರಿ ಮಾಡ್ಬೇಕಲ್ವಾ. ತಂದೂರಿ ಜೊತೆಗೆ ಹಾಗೆ ತಿಂದ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಮಯೋನೀಸ್ ಮಾಡ್ತಾ ಇದ್ರು. ಆಹಾ, ನೋಡಿ ಎಂತ ಬುದ್ಧಿವಂತರು ಅಂತ. ಯಾರಾದ್ರೂ ಚಾಕುದಲ್ಲಿ ಕಟ್ ಮಾಡ್ತಾರ? ಈಸಿಯಾಗಿ ಕತ್ರಿ ಇದೆ, ಕತ್ರಿ ಯೂಸ್ ಮಾಡ್ಕೋಬೇಕು ತಾನೆ. ಲಾಸ್ಟಿಗಾದ್ರೂ ಒಂದ್ ಸ್ವಲ್ಪ ತಲೆ ಓಡ್ತಲ್ಲ. ಪಾಪ ಅಡ್ಗೆ ಮಾಡೋ ಬಿಸಿಲಿ ಏನೂ ತಲೆ ಓಡ್ತಾ ಇಲ್ಲ. ಏನ್ ಮಾಡ್ತೀರಾ? ಇವ್ನ್ ನೋಡಿ ನಮ್ ಗೋಳು ಹೊಯ್ಕೊಳಕ್ಕೆ ಮಾಡೋ ಕೆಲ್ಸ ಬಿಟ್ಟು ಏನೋ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ. ಮೈನೇಜ್ ಮಾಡೋದು ತುಂಬಾ ಈಸಿನೇ. ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಟ್ ಇದನ್ನ ಜಾಸ್ತಿ ತಿನ್ನಕ್ ಹೋಗ್ಬೇಡಿ ನನ್ನ ಪ್ರಕಾರ. ನೀವ್ ತಿಂತೀರಿ ಅಂತ ಅಂದ್ರೆ ಕೊಲೆಸ್ಟ್ರಾಲು ಫ್ಯಾಟು ಜಾಸ್ತಿ ಆಗೇ ಆಗತ್ತೆ ಇದನ್ನ ತಿನ್ನೋದ್ರಿಂದ. ಆದ್ರೆ ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಮಯೋನೀಸ್. ಫಸ್ಟು 2 ಎಗ್ ತಗೊಳ್ಳಿ, ಮಿಕ್ಸಿಗೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ರುಚಿಗೆ ಉಪ್ಪು, ಆಮೇಲೆ ಸಕ್ಕರೆ, ಹಾಗೇನೆ ಎಣ್ಣೆ ಹಾಕಿ ಗ್ರೈಂಡ್ ಮಾಡಿ. ಇಲ್ಲಿ ಹೇಳೋದು ಮರ್ತೋದೆ, ನಿಂಬೆ ರಸವನ್ನ ಹಾಕಿ. ಒಮ್ಮೆ ಗ್ರೈಂಡ್ ಮಾಡಿದ ನಂತರ ಮತ್ತೆ ಎಣ್ಣೆಯನ್ನ ಹಾಕಿ ಮತ್ತೆ ಗ್ರೈಂಡ್ ಮಾಡಿ. ಕೊನೆಯಲ್ಲಿ ಪೇಪರ್ ಅನ್ನ ಹಾಕಿ ಮತ್ತೆ ಗ್ರೈಂಡ್ ಮಾಡಿ. ಇಲ್ಲಿ ಎಣ್ಣೆ ಎಷ್ಟು ಹಾಕ್ಬೇಕು ಅಂತ ಅಂದ್ರೆ 1 ಬೌಲ್ ಬೇಕಾಗತ್ತೆ 2 ಮೊಟ್ಟೆಗೆ. ಎಣ್ಣೆ ಹಾಕೋದ್ರಿಂದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಮಯೋನೀಸ್ ಮಾತ್ರ ತುಂಬಾ ಚೆನ್ನಾಗೇ ಬರುತ್ತೆ. ಈಗಂತೂ ಕಬಡ್ಡಿ ಪಂದ್ಯಾವಳಿಗಳು ಟಿವಿಯಲ್ಲಿ ಆರಂಭ ಆಗಿದ್ದು. ನಮ್ಮನೆ ಗಂಡಸರೆಲ್ಲ ಕಬಡ್ಡಿ ಪಂದ್ಯಾವಳಿಗಳನ್ನ ನೋಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಪಾಪ ಅಮ್ಮಂದ್ರು ಸೀರಿಯಲ್ ನೋಡ್ಕೊಂಡು ಹೇಗೋ ಇದ್ರು. ಅವರಿಗೆ ಇವಾಗ ಅವಕಾಶನೇ ಇಲ್ಲ. ಕಬಡ್ಡಿ ಪಂದ್ಯಾವಳಿಗಳನ್ನು ನೋಡೋದೇ ಬಾಕಿ ಆಗಿದೆ. ಅದೇನ್ ಕ್ರೇಜೋ ಗೊತ್ತಿಲ್ಲ. ಅಷ್ಟ್ರ ಮಟ್ಟಿಗೆ ಕಬಡ್ಡಿ ಹುಚ್ಚೆಪ್ಸಿದೆ ಅಷ್ಟೆ. ಈ ಕಡೆ ಮಯೋನೀಸ್ ಆಗ್ತಾನೆ ಇತ್ತು. ಟೈಮ್ ಬೇರೆ ತಿಂತಾನೆ ಇತ್ತು ಮಯೋನೀಸ್ ಮಾಡೋದ್ರಲ್ಲಿ. ನನ್ನ ತಮ್ಮನೋ ಕೇಳ್ಬೇಕಾ ಅಡ್ಗೆ ಮಾಡೋದ್ರಲ್ಲಿ. ಈ ಮಯೋನೀಸ್ ಕನ್ಸಿಸ್ಟೆನ್ಸಿ ಬರೋ ತನಕ ಎಣ್ಣೆ ಹಾಕೋದು ರುಬ್ಬೋದು ಮಾಡ್ತಾ ಇದ್ದ. ನನ್ನ ಮಗಳು ಕೇಳ್ಬೇಕಾ, ನೀವೇನಾದ್ರೂ ಮಾಡ್ಕೊಳ್ಳಿ, ನನಗ್ ನಿದ್ದೆ ಬರ್ತಾ ಇದೆ, ಬಂದು ಮಲ್ಸಮ್ಮ ಅಂತ ನನ್ನನ್ನು ಕರೆದ್ಲು. ನಾನು ಅವಳ ಮನ್ಸ್ ಬರೋಣ ಅಂತ ಹೊರಟೆ. ಈ ಕಡೆ ಅವನ್ ಮಯೋನೀಸ್ ಮಾಡ್ತಾನೆ ಇದ್ದ. ಕೊನೆಗೂ ಮಯೋನೀಸ್ ಚೆನ್ನಾಗೇ ಬಂತು. ನೋಡಿ ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿತ್ತು. ಇಷ್ಟೆಲ್ಲ ಮಾಡೋದ್ರಲ್ಲೇ ಟೈಮ್ ಆಲ್ರೆಡಿ ಆಗ್ಬಿಟ್ಟಿತ್ತು. ಅಡ್ಗೆ ಅಂದ್ರೆ ಸುಮ್ನೆನಾ? ಟೈಮ್ ತಿಂದೇ ತಿನ್ನುತ್ತೆ. ತಿನ್ನೋದಕ್ಕೆ ಕಮ್ಮಿ ಟೈಮ್ ಬೇಕು, ಆದ್ರೆ ಮಾಡೋದಕ್ಕೆ ಮಾತ್ರ ತುಂಬಾ ಟೈಮ್ ಹಿಡಿಯುತ್ತೆ ಅಲ್ವಾ. ಅದಕ್ಕೆ ಅಡ್ಗೆ ಮಾಡೋರ್ಗೆ ಎಲ್ರೂ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತೀನಿ. ಒಲೆಲಿ ಕೆಂಡ ಚೆನ್ನಾಗಿ ಉರಿತಾ ಇತ್ತು. ಹಾಗಾಗಿ ಚಿಕನ್ ಬೇಗನೆ ಬೇಯ್ತಾ ಇತ್ತು.
ಒಂದ್ ರೇಂಜಿಗೆ ಚಿಕನ್ ಬೆಂತು. ನಾವ್ ಈ ಕಡೆ ತಟ್ಟೆ ಹಿಡ್ಕೊಂಡು ಕಾಯ್ತಾ ಇದ್ವಿ. ನಾನು ನನ್ನ ತಂಗಿ ಬ್ಯಾಟಿಂಗ್ ಆಡಕ್ ಶುರು ಮಾಡಿದ್ವಿ. ನನ್ನ ತಮ್ಮ ಬೇಯಿಸೋದ್ರಲ್ಲಿ ಕಾರ್ಯನಿರತನಾದ. ತುಂಬಾ ಚೆನ್ನಾಗೇ ಬಂದಿತ್ತು. ತಿಂದೆಲ್ಲ ಮುಗಿಸಿ ನೆಕ್ಸ್ಟ್ ನನ್ನ ಮಗಳ ಜೊತೆ ಆಟ ಆಡ್ಕೊಂತ ಆ ದಿನನ ಏನ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.